ಕೊಡಗು ಜಿಲ್ಲಾ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2025-26ನೇ ಸಾಲಿನಲ್ಲಿ ನಡೆದಿದ್ದ 8 ಕಳವು ಪ್ರಕರಣಗಳನ್ನು ಭೇದಿಸಿ ಒಟ್ಟು 20 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಆರೋಪಿಗಳಿಂದ ಸ್ವತ್ತುಗಳನ್ನು ವಶಕ್ಕೆ ಪಡೆಯಲಾಗಿದ್ದು, ಅದನ್ನು ಮಾಲೀಕರಿಗೆ ಹಸ್ತಾಂತರ ಮಾಡಲಾಗುವುದೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್.ಎನ್. ಬಿಂದುಮಣಿ ತಿಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಪಿ ಅವರು, ವಿವಿಧ ಕಳವು ಪ್ರಕರಣಗಳಲ್ಲಿ ಒಟ್ಟು 228.19 ಗ್ರಾಂ ಚಿನ್ನಾಭರಣ, 2 ಕೆಜಿ 422 ಗ್ರಾಂ ಬೆಳ್ಳಿ ಆಭರಣ, 6.97 ಲಕ್ಷ ರೂಪಾಯಿ ನಗದು, 6,495 ಕೆಜಿ ಕಾಫಿ, 75 ಕೆಜಿ ಕರಿಮೆಣಸು, 5 ಚೀಲ ಪಾರ್ಚಮೆಂಟ್ ಕಾಫಿ, 2 ಕಾರು, 1 ದ್ವಿಚಕ್ರ ವಾಹನ, 5 ಮೊಬೈಲ್ ಫೋನ್ಗಳನ್ನು ಆರೋಪಿಗಳಿಂದ ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಮೊಬೈಲ್ ಕಳೆದು ಹೋದ ಪ್ರಕರಣದಡಿ ಒಟ್ಟು 54 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಲಾಗಿದೆ. ವಿವಿಧ ಕಳವು ಪ್ರಕರಣಗಳಲ್ಲಿ ಸ್ವತ್ತುಗಳನ್ನು ಕಳ್ಕೊಂಡ ಮಾಲೀಕರಿಗೆ ಕಾನೂನಾತ್ಮಕವಾಗಿ ಹಸ್ತಾಂತರ ಮಾಡಲಾಗುತ್ತೆ. ಸ್ವತ್ತುಗಳ ವಿವರ ಮತ್ತು ಸಂಪೂರ್ಣ ಮಾಹಿತಿ ಇಲಾಖೆ ಬಳಿ ಇದ್ದು, ಸ್ವತ್ತುಗಳ ಮಾಲೀಕರಿಗೂ ಈ ಕುರಿತು ಆಯಾ ಠಾಣಾ ವ್ಯಾಪ್ತಿಯಿಂದ ಸಂಪರ್ಕ ಮಾಡಿ ಮಾಹಿತಿಯನ್ನು ನೀಡಲಾಗಿದೆ. ಕಳವು ಪ್ರಕರಣಗಳನ್ನು ಪತ್ತೆ ಹಚ್ಚಿ ಸ್ವತ್ತುಗಳನ್ನು ವಶಕ್ಕೆ ಪಡೆಯುವಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಶ್ರಮ, ಅಧಿಕಾರಿಗಳ ಮಾರ್ಗದರ್ಶನವೂ ಇದೆ. ಈ ಹಿನ್ನೆಲೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ಎಸ್ಪಿ ಬಿಂದುಮಣಿ ಹೇಳಿದ್ದಾರೆ. ಮೊಬೈಲ್ ಕಳ್ಕೊಂಡ ಸಂದರ್ಭ ಸಮೀಪದ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸಬೇಕು. ಇದರಿಂದ ಶೀಘ್ರದಲ್ಲಿಯೇ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ ಎಂದು ಸಲಹೆ ನೀಡಿದರು. ಕೊಡಗು ಜಿಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಮತ್ತು ನಮ್ಮ ಅಪರಾಧ ತಂಡಗಳು ಈ ವರ್ಷ ಮತ್ತು ಕಳೆದ ವರ್ಷ ಆದಂತಹ ಹಲವಾರು ಪ್ರಾಪರ್ಟಿ ಒಫೆನ್ಸಸ್ ರಿಲೇಟೆಡ್ ರಿಕವರಿ ಮತ್ತು ಅದನ್ನು ಡಿಟೆಕ್ಷನ್ ಮಾಡಿರೋದ್ರ ಬಗ್ಗೆ ಒಂದು ವಿವರವಾಗಿ ನಾನು ಹೇಳ್ತೀನಿ. ಮೊದಲನೇದಾಗಿ ಮಡಿಕೇರಿ ಟೌನ್ ಪೊಲೀಸ್ ಸ್ಟೇಷನ್ 1/3/2026 ಒಂದು FIR ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪಾರ್ಥಸಾರ ಇವರ ಮನೆಯಲ್ಲಿ ಅರೌಂಡ್ 170 to 160 ಗ್ರಾಮ್ ಆಫ್ ಗೋಲ್ಡ್ ಕಳುವಾಗುತ್ತೆ. ಹಾಗೆ ಅದ್ರ ಜೊತೆ ಟೋಟಲ್ ಆಫ್ 4 lakhs ವರ್ತ್ ಆಫ್ ಕ್ಯಾಶ್ ಹೋಗಿರುತ್ತೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಡಿಕೇರಿ ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ತಂಡ ಹೋಗಿ ಅದನ್ನು ಡಿಟೆಕ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಅಲ್ಲಿ ಇದ್ದಂತಹ ಒಬ್ಬ ಕೇರ್ ಟೇಕರ್ ಅಥವಾ ಸರ್ವೆಂಟ್ ಏನು ಅಲ್ಲಿ ವರ್ಕ್ ಮಾಡ್ತಿದ್ದು ಅವನೇ ಬಂದು ಕದ್ಕೊಂಡು ಹೋಗಿದ್ದಾನೆ ಎಂಬ ಮಾಹಿತಿ ನಮಗೆ ದೊರಕುತ್ತೆ. ಸೊ ಅವನು ಆ್ಯಕ್ಚುಲಿ ಅಲ್ಲಿ ಹೇಳ್ಕೊಂಡಂಥ ಐಡೆಂಟಿಟಿ ಬಂದು ಮಹಂತೇಶ್ ಅಂತ, ಆದರೆ ಅವನ ಒರಿಜಿನಲ್ ಐಡೆಂಟಿಟಿ ಬಂದು ಭದ್ರಪ್ಪ ಬಸಪ್ಪ ಹಡಪದ ಅಂತ. ಅವನು ಮೂಲತಃ ಕೊಪ್ಪಳ ಜಿಲ್ಲೆಯವನು. ಮೊದಲನೇದಾಗಿ ಆ ಆರೋಪಿ ಮೇಲೆ ದಾವಣಗೆರೆ KTG ನಗರ ಪೊಲೀಸ್ ಠಾಣೆಯಲ್ಲಿ ಒಂದು MOB ಕಾರ್ಡ್ ಓಪನ್ ಆಗಿದೆ. ಹಾಗೆ ಅಲ್ಲಿ ಒಂದು ಪ್ರಕರಣ ಸಹ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಾಪರ್ಟೀಸ್ ಏನಿದೆ ಅದನ್ನು ಮಡಿಕೇರಿ ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ತಂಡವು ಯಶಸ್ವಿಯಾಗಿ ರಿಕವರಿ ಮಾಡಿದ್ದಾರೆ. ಎರಡನೇದಾಗಿ ಈ ವರ್ಷ ನಮ್ಮಲ್ಲಿ ಆದಂಥ ಸೆಕೆಂಡ್ ಹೀನಸ್ ಕ್ರೈಮ್ ನಮ್ಮ ಪೊನ್ನಂಪೇಟೆ ಪೊಲೀಸ್ ಸ್ಟೇಷನಲ್ಲಿ ಆಗುತ್ತೆ. 20/26 ಇದಕ್ಕೆ ಸಂಬಂಧಪಟ್ಟಂತೆ 23/2/2026 ಒಂದು ಪ್ರಕರಣ ದಾಖಲಾಗುತ್ತೆ ಪೊನ್ನಂಪೇಟೆ ಪೊಲೀಸ್ ಸ್ಟೇಷನಲ್ಲಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಿರ್ಯಾದಿ ದೇವಯ್ಯನವರು ಅವರ ಮನೆಯಲ್ಲಿ ಅರೌಂಡ್ 13 ಐಟಮ್ಸ್ ಆಫ್ ಗೋಲ್ಡ್ ಹಾಗೂ ಒಂದು 2.5 kg ಅಷ್ಟು ಸಿಲ್ವರ್ ಕಳುವಾಗಿರುತ್ತೆ. ಹಾಗೆ 50,700 rupees ಕ್ಯಾಶ್ ಏನಿದೆ ಕಳುವಾಗಿರುತ್ತೆ ಅಂತ ನಮಗೆ ಒಂದು ಕಂಪ್ಲೇಂಟ್ನ ಕೊಡುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಹ ದಾಖಲಾಗುತ್ತೆ. ಇದರ ತನಿಖೆಯನ್ನು ಶುರು ಮಾಡಿದಾಗ ನಮಗೆ ಗೊತ್ತಾಗ್ತದೆ ಅವರ ಮನೆಯ ಸದಸ್ಯರೇ ಈ ಒಂದು ಪ್ರಕರಣನ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ 5 ಜನ ಅಕ್ಯೂಸ್ಡ್ ಇರ್ತಾರೆ. ಅವರು ಎಲ್ಲರೂ ಸಹ 21-22 ವಯಸ್ಸಿನ ಯುವಕರಾಗಿರ್ತಾರೆ. ತಮಗೆ ಆದಂತಹ ಸಾಲ ಅಥವಾ ಒಂದು ಮೋಜು ಮಾಡೋದಕ್ಕೆ ಒಂದು ಏನು ಅವ್ರಿಗೆ ಆಸೆ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಈ ಒಂದು ಕ್ರೈಮ್ನ ಕಮಿಟ್ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಪರ್ಟೀಸ್ನ ಸಹ ರಿಕವರಿನ ನಮ್ಮ ಪೊನ್ನಂಪೇಟೆ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ತಂಡಗಳು ಯಶಸ್ವಿಯಾಗಿ ಮಾಡಿದ್ದಾರೆ. ಪೊಲೀಸ್ ಠಾಣೆ ನಮ್ಮ ಸೋಮಾರ್ಪೇಟೆ ಉಪವಿಭಾಗದಲ್ಲಿ 2025 ಒಂದು ಪ್ರಕರಣ ದಾಖಲಾಗುತ್ತೆ, ಅಟೆನ್ಷನ್ ಡೈವರ್ಷನ್ ರಿಲೇಟೆಡ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ 95/25 ರಿಲೇಟೆಡ್ 14th of September 2025 ದಸರಾ ಟೈಮಲ್ಲಿ ಒಂದು FIR ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೀಫ್ ಏನಂದರೆ, ಈ ಆರೋಪಿತರು ಆರ್ ಹ್ಯಾಬಿಚುವಲ್ ಅಫೆಂಡರ್ಸ್. ಅವರು ಬರೀ ಕೊಡಗು ಮಾತ್ರ ಅಲ್ಲ, ಈ ಥರ ಅಟೆನ್ಷನ್ ಡೈವರ್ಷನ್ ರಿಲೇಟೆಡ್
ಚಾಮರಾಜನಗರ, ಮೈಸೂರಲ್ಲೂ ಸಹ ಅಟೆಂಪ್ಟ್ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಅವರು ಅಲ್ಲೂ ಸಹ ಅಟೆಂಪ್ಟ್ ಮಾಡಿದ್ದಾರೆ ಅಂತ. ಇವರು ಆ್ಯಕ್ಚುಲಿ 2 ಗೋಲ್ಡ್ ಚೈನ್ಸ್ನ ಒಂದು ಜ್ಯುವೆಲರಿ ಶಾಪಲ್ಲಿ ಕಳು ಮಾಡಿ ಅಟೆನ್ಷನ್ ಡೈವರ್ಷನ್ ಮಾಡಿ ತಗೊಂಡು ಅದನ್ನು ಅವರು ಚಾಮರಾಜನಗರ ಮತ್ತು ಮೈಸೂರಲ್ಲಿ ಅಟೆಂಪ್ಟ್ ಮಾಡೋದು ಗೊತ್ತಾಗಿ ಅವ್ರನ್ನ ವಶ ಪಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ 12 ಗ್ರಾಮ್ಸ್ ಮತ್ತು 10 ಗ್ರಾಮ್ ರೆಸ್ಪೆಕ್ಟಿವ್ಲಿ ಏನು ಗೋಲ್ಡ್ ಚೈನ್ ಇದೆ ಅದನ್ನು ರಿಕವರಿಯನ್ನು ನಮ್ಮ ಶುಂಠಿಕೊಪ್ಪ ಪೊಲೀಸ್ ಸ್ಟೇಷನ್ ಅಧಿಕಾರಿ ಸಿಬ್ಬಂದಿ ತಂಡವು ಮಾಡಿರುತ್ತೆ. ತದನಂತರ ನಮಗೆ ಕಾಫಿ ಥೆಫ್ಟ್ ಕೇಸ್ ಆಗುತ್ತೆ ಶುಂಠಿಕೊಪ್ಪದಲ್ಲಿ 25/2026 ಪ್ರಕರಣದ ನಂಬರು ಮತ್ತು 21 ಫೆಬ್ರವರಿ 2026ರಂದು ಒಂದು FIR ದಾಖಲಾಗುತ್ತೆ. ಸೊ ಈ ಒಂದು ಕಾಫಿ ಥೆಫ್ಟನ್ನ ಅಲ್ಲಿದ್ದಂತಹ ಲೈನ್ ಮನೆಯಲ್ಲಿ ವಾಸವಾದಂತಹ ಯಾರು ಕೆಲಸಗಾರ ಇರ್ತಾರೆ ಅವರ ಮಕ್ಕಳೇ ಅದನ್ನು ಮಾಡಿರ್ತಾರೆ. ಇದಕ್ಕೆ 3 ಜನ ಆರೋಪಿತರು ಇರ್ತಾರೆ. ಸೊ 3 ಜನ ಆರೋಪಿತರಿಂದ 5 ಚೀಲ ವರ್ತ್ ಆಫ್ ಕಾಫಿ ಆಫ್ 75,000 ಅದನ್ನು ನಮ್ಮ ಶುಂಠಿಕೊಪ್ಪ ಪೊಲೀಸ್ ಠಾಣೆ ಅಧಿಕಾರಿ ಸಿಬ್ಬಂದಿ ತಂಡವು ರಿಕವರಿ ಮಾಡಿರುತ್ತೆ. ಗೋಷ್ಠಿಯ ಬಳಿಕ ಸ್ವತ್ತುಗಳ ಮಾಲೀಕರಿಗೆ SP RN ಬಿಂದುಮಣಿಯವರು ಚಿನ್ನಾಭರಣ, ನಗದು, ಮೊಬೈಲ್ ಫೋನ್ಗಳನ್ನು ಹಸ್ತಾಂತರ ಮಾಡಿದರು. ಈ ಸಂದರ್ಭ ವಿವಿಧ ಠಾಣೆಗಳ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ನಮ್ಮನೆ FMC ಕಾಲೇಜಿನ ಹಿಂಭಾಗ ಲತಾ ನಿಲಯ ಅಂತ. ಅಲ್ಲಿ ನಮ್ಮ ಏಜ್ಡು ಮದರು ಇದ್ದಾರೆ, ಆಮೇಲೆ ಬ್ರದರ್ಗೆ ಸ್ವಲ್ಪ ಹುಷಾರಿಲ್ಲ, ಅವರು ಇದ್ದಾರೆ. ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅಂತ, ಪರ್ಟಿಕ್ಯುಲರ್ ನಮ್ಮ ಬ್ರದರ್ನ ನೋಡ್ಕೊಳ್ಳೋಕ್ಕೆ ಅಂತ ಒಬ್ಬನ್ನ ನಾವು ಸಾಯಿ ಸೇವಾ ಟ್ರಸ್ಟ್ ಅಂತ ಕಡೆಯಿಂದ ಒಬ್ಬರನ್ನ ಅಪಾಯಿಂಟ್ ಮಾಡಿಕೊಂಡು, ಅವನು ಬಂದು ಜಸ್ಟು 1 ವಾರ ಆಗಿತ್ತು ಅಷ್ಟೇ. ಅವನು ಏನು ಅಂತ ಹೇಳಿದ್ರೆ ಆಮೇಲೆ ಗೊತ್ತಾಯಿತು ಅವನು ಮೊದಲೇ ಕಳ್ಳ ಅಂತ. ಈ ಸಾಯಿ ಸೇವಾ ಟ್ರಸ್ಟ್ ಅವರು ಅವನ್ನ ಕರ್ಕೊಂಡು ಬಂದು ನಮ್ಮ ಹತ್ರ ಸೇರಿಸಿದ್ರು. ಸೊ ಅವನು ಏನು ಮಾಡಿದ್ದಾನೆ, ನಮ್ಮ ಮನೆ ಒಳಗಡೆ ಇರೋದ್ರಿಂದ ಮೊದಲೇ ಕಳ್ಳ. ಸೊ ಅವನು ನಮ್ಮ ಆ್ಯಕ್ಟಿವಿಟೀಸ್ನೆಲ್ಲ ನೋಡಿಕೊಂಡು ನಮ್ಮ ಆಲ್ಮೇರ ಕೀ ಎಲ್ಲಿದೆ, ಏನು ಮಾಡ್ತಾಯಿದ್ದಾನೆ ಅಂತ ನಮ್ಮ ಮನೆಯವ್ರ ಥರನೇ ಇರಬೇಕು ಅಂತಲೇ ಅವನು ಒಂಥರ ಈ ಎಲ್ಲದಕ್ಕೂ ಅಡ್ಜಸ್ಟ್ ಹಾಕ್ಕೊಂಡು ಇರ್ತಿದ್ದ. ಸೊ ನಮಗೆ ಅಷ್ಟು ಡೌಟ್ ಬಂದಿಲ್ಲ. ಹಾಗೆ ಅವತ್ತು 28ನೇ ತಾರೀಕು ನಾನು ಎಸ್ಟೇಟು ಕೆಲಸಕ್ಕೆ ಅಂತ ಹೊರಗಡೆ ಹೋಗಿದ್ದೆ. ಅವತ್ತು ಮಧ್ಯಾಹ್ನ ಅವನು ಏನು ಮಾಡಿದ್ದಾನೆ, ಅವನು ಊಟ ಮಾಡಿಲ್ಲ. ಅಣ್ಣನಿಗೆ ಮತ್ತು ಅಮ್ಮನಿಗೆಲ್ಲ ಊಟ ಹಾಕೋದನ್ನ ಇಟ್ಕೊಂಡು ಅವರು ಊಟ ಮಾಡಿ ಮಲಗಿದ್ದಾರೆ. ಆ ಟೈಮ್ನ ಯೂಸ್ ಮಾಡಿಕೊಂಡು ಅವನು ನಮ್ಮ ಮನೆಯಲ್ಲಿ ಆಲ್ಮೇರಾ ಓಪನ್ ಮಾಡಿ ಅಲ್ಲಿಂದ ಕ್ಯಾಶು ಮತ್ತು ಜ್ಯುವೆಲ್ಸು ಇವೆರಡನ್ನೂ ಕದ್ಕೊಂಡು ಪರಾರಿಯಾಗೋದು. ಸೊ ಇದಿಷ್ಟು ಆಗಿರೋದು ವಿಷಯ. ಆಮೇಲೆ ನಾನು ಈವ್ನಿಂಗು ಎಸ್ಟೇಟಿಂದ ಬಂದಾಗ ವಿಷಯ ಗೊತ್ತಾಯಿತು. ಇಮಿಡಿಯೇಟಾಗಿ ನಾನು ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಅವರು ತುಂಬ ಚೆನ್ನಾಗಿ ಮುತುವರ್ಜಿ ವಹಿಸಿ ನನ್ನ ಕಂಪ್ಲೇಂಟ್ ರಿಸೀವ್ ಮಾಡಿಕೊಂಡು ಇಮಿಡಿಯೇಟಾಗಿ ಅವರು ಆ್ಯಕ್ಷನ್ ತೊಗೊಂಡ್ರು. ಆಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಅಲ್ಮೇರನ ಅದು ಕೀ ಅವನು ಲಾಕ್ ಮಾಡಿಬಿಟ್ಟು ಕೀನ ತೊಗೊಂಡೋಗಿದ್ದೆ ಎಸ್ದಿದ್ನೋ ಏನೋ ಗೊತ್ತಿಲ್ಲ, ಕೀ ಇಲ್ಲ ಅಲ್ಮೇರದು. ಸೊ ನಮಗೆ ಡೌಟ್ ಬಂದು ನಾವು ಕೊಟ್ಟಿದ್ದು. ಆಗ ಅವ್ರು ಏನು ಹೇಳಿದ್ರು, ಇಲ್ಲ ನಾವು ಅದನ್ನ ಓಪನ್ ಮಾಡಬೇಕು ಫಸ್ಟು, ಆಮೇಲೆ ಅದರಲ್ಲಿ ಏನೇನಾಗಿದೆ ಅಂತ ಗೊತ್ತಾಯ್ತದೆ ಅಂತ ಹೇಳಿದರು. ಸೊ ಅಲ್ಲಿಂದ ಬಂದರು ಅವರು, ಪೊಲೀಸು ಫುಲ್ ಟೀಮ್ ಬಂತು. ಸರ್ಕಲ್ ಇನ್ಸ್ಪೆಕ್ಟರ್ BK ರಾಜು ಅವರ ನೇತೃತ್ವದಲ್ಲಿ ಸಿಬ್ಬಂದಿ ವರ್ಗ ಎಲ್ಲ ಬಂದು ಅದನ್ನು ಎಲ್ಲ ಮಾಜರ್ ಮಾಡಿ ಇದು ಆಲ್ಮೇರ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಎಲ್ಲ ಕ್ಯಾಶು ಇರಲಿಲ್ಲ ಮತ್ತು ಜ್ಯುವೆಲ್ಸು ಇರಲಿಲ್ಲ. ಸೊ ಅಲ್ಲಿಂದ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು. ಆಮೇಲೆ ಗೊತ್ತಾಯಿತು ಅವನು ಮೊದಲೇ ಕಳ್ಳ, ಯಾವುದೋ ಒಂದು ಫೇಕ್ ಯಾವುದೋ ಆಧಾರ್ ಕಾರ್ಡಿಂದ ಬಂದು ನಮ್ಮ ಮನೇಲಿ ಸೇರಿಕೊಂಡಿದ್ದಾನೆ ಅಂತ ಗೊತ್ತಾಯಿತು. ಸೊ ಅವನ ಹೆಸರು ಮಹಾಂತೇಶ್ ಅಂತ ನಮ್ಮ ಹತ್ರ ಹೇಳಿದ್ದು. ಅಲ್ಲಿ ಅವನ ಹೆಸರು ಏನೋ ಅವ್ರ ಹೆಸರೇನು ಅಂತ ಭದ್ರಪ್ಪ ಅಲ್ಲ, ಭದ್ರಪ್ಪ ಅಂತ ಅವ್ರ ಹೆಸರು, ಒರಿಜಿನಲ್ ಹೆಸರು ಭದ್ರಪ್ಪ ಅಂತ ಗೊತ್ತಾಯಿತು. ಸೊ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿ ಹಿಡಿದ್ರು ಅವ್ರ ಮನೆಗೆ. ಅವನು ಬಿಜಾಪುರದವನು ಅಂತೆ. ಬಿಜಾಪುರಕ್ಕೆ ಹೋಗಿ ನಮ್ಮ ಪೊಲೀಸ್ ಟೀಮು ಹೋಗಿ ಅವ್ರನ್ನ ಹಿಡಿದು ಅವ್ರನ್ನ ಅರೆಸ್ಟ್ ಮಾಡಿ
ಅಲ್ಲಿ ನಮ್ಮ ಪ್ರಾಪರ್ಟೀಸ್ನೆಲ್ಲ ಸೀಸ್ ಮಾಡಿದರು. ಸರ್ ಏನೇನು ಹೋಗಿತ್ತು ಈಗೆಲ್ಲ ಸಿಕ್ಕಿದೆಯಾ ಅದ್ರ ಬಗ್ಗೆ ಹೇಳಿ ಸರ್. ಅದು ಕೆಲವು ಕ್ಯಾಶು ಸಿಕ್ಕಲಿಲ್ಲ ನಮಗೆ. ಅವರ ಬ್ಯಾಂಕಲ್ಲಿ ಕೆಲವು ಅಮೌಂಟ್ ಇಟ್ಟಿದ್ದಾನಂತೆ, ಅದು ಫ್ರೀಸ್ ಮಾಡಿದ್ದಾರೆ, ಅದು ಇನ್ನೂ ನಮಗೆ ಬರಲಿಲ್ಲ. ಕೋರ್ಟ್ ಥ್ರೂ ರಿಲೀಸ್ ಆಗಬೇಕು, ಅದು ರಿಲೀಸ್ ಆಗುತ್ತೆ. ಜ್ಯುವೆಲ್ಸು ಎಲ್ಲ ಸಿಕ್ಕಿದೆ, ಜ್ಯುವೆಲ್ಸ್ ಸಿಕ್ಕಿದೆ. ಒಂದು 40,000 ಹಣ ಮಿಸ್ಸಿಂಗ್ ಆಗಿದೆ. ಪೊಲೀಸ್ನವರಿಗೆ ಧನ್ಯವಾದಗಳು. ನಮಸ್ಕಾರ, ನಾನು ಶಿಕ್ಷಕಿ. ನನ್ನ ಹಸ್ಬೆಂಡ್ ASI ಶಾಂತಿಪುರ ಸ್ಟೇಷನ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ